ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಜ್ಞಾನ ವಿಜ್ಞಾನ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಭಗವಂತ ಅರ್ಜುನನಿಗೆ ವಿಶೇಷವಾದಂತಹ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಅದನ್ನು ತಿಳ್ಕೊಂಡ್ಮೇಲೆ ಬೇರೆ ಏನೂ ತಿಳ್ಕೊಬೇಕಾಗಿರುವಂಥ ನೆಸೆಸಿಟಿನೇ ಇರೋದಿಲ್ಲ ಅಂತ ಹೇಳಿ, ಈ ಇಡೀ ಜಗತ್ತು ಪಂಚ ಮಹಾಭೂತಗಳು ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಇದರಿಂದ ಆಗಿದೆ. ಇದು ನನ್ನ ಪ್ರಕೃತಿನೇ, ಇದನ್ನು ಅಪರಾ ಪ್ರಕೃತಿ ಅಂತ ಹೇಳ್ತಾರೆ. ಮತ್ತು ಇಡೀ ಜಗತ್ತನ್ನು ಹಿಡಿದಿಟ್ಕೊಂಡಿರುವಂಥ ಜೀವ ಇದೆಯಲ್ಲ, ಅದನ್ನು ಪರಾಪ್ರಕೃತಿ ಅಂತ ಹೇಳ್ತಾರೆ. ಎಲ್ಲವೂ ಇದರಿಂದನೇ ಆಗಿರೋದು ಅಂಥೇಳಿ ಯಾವುದರಲ್ಲಿ ತಾನಿದ್ದೀನಿ ಅನ್ನೋದನ್ನು ಕೂಡ ಹೇಳಿ, ಇದೆಲ್ಲ ಕೂಡ ನನ್ನಿಂದನೇ ಆಗಿರುವಂಥದ್ದು ಅಂತಲೂ ನೀನು ತಿಳ್ಕೊ, ಆದರೆ ವಾಸ್ತವದಲ್ಲಿ ಅದರಲ್ಲಿ ನಾನಿಲ್ಲ, ನನ್ನಲ್ಲಿ ಅವುಗಳಿಲ್ಲ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ, ಗುಣಗಳ ಕಾರ್ಯರೂಪ. ಈಗ 3 ಗುಣಗಳಿದೆ ಅನ್ನೋದು ನಮಗೆ ಗೊತ್ತಿದೆ, ಸಾತ್ವಿಕ, ರಾಜಸ, ತಾಮಸ. ಈ 3 ರೀತಿಯ ಭಾವಗಳಿಂದನೇ ಈ ಇಡೀ ಜಗತ್ತು ಮೋಹಿತವಾಗ್ತಾ ಇದೆ. ಈಗ ನಾವೆಲ್ಲ ಯಾವ್ಯಾವ ರೀತಿಯಲ್ಲಿ ಭಾವನೆಗಳನ್ನೆಲ್ಲ ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡೋದಾಗಿರ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತೀವಿ, ಒಬ್ಬೊಬ್ಬರು ಒಂದೊಂದು ರೀತಿ ನಡ್ಕೊಳ್ತೀವಲ್ಲ, ಇದಕ್ಕೆಲ್ಲ ಕಾರಣ ಈ 3 ಗುಣಗಳು. ಇದು ಇಡೀ ಜಗತ್ತನ್ನು ಮೋಹಿತವಾಗಿಸ್ತಾ ಇದೆ. ಅದಕ್ಕೋಸ್ಕರನೇ ಈ 3 ಗುಣಗಳಿಂದ ಅತೀತನಾದಂತಹ ಈ ಜಗತ್ತಲ್ಲಿ ನಾವು ಈ 3 ಗುಣಗಳಲ್ಲೇ ಓಡಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಇದನ್ನು ಬಿಟ್ಟು, ಅಂದರೆ ಇದನ್ನು ದಾಟಿ ಇರುವಂತಹ ಆ ಭಗವಂತ, ಅವನ ಬಗ್ಗೆ ಯಾರೂ ತಿಳ್ಕೊಳ್ಳೋದಿಲ್ಲ. ನಾವು ಈ 3 ಗುಣಗಳಲ್ಲೇ ಇದ್ದು ಒದ್ದಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರನೇ ಇದಕ್ಕಿಂತ ಅತೀತನಾಗಿರುವಂಥ ಅವಿನಾಶಿಯಾದಂತಹ ಅವನನ್ನು ನಾವು ತಿಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಈ ಅಲೌಕಿಕವಾದಂಥ ತ್ರಿಗುಣಮಯ್ಯಾದ ನನ್ನ ಮಾಯೆ ಬಹಳಾನೇ ದುಸ್ತರವಾಗಿದೆ, ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ನನ್ನ ಮಾಯೆ. ಅದಕ್ಕೋಸ್ಕರ ನನ್ನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಲೌಕಿಕದಲ್ಲೇ ಮುಳುಗಿರೋ ಥರ ಅವಳು ಮಾಡಿರ್ತಾಳೆ. ಯಾರು ಅದನ್ನೂ ಮೀರಿ ಬರ್ತಾರೋ ಅವರಿಗೆ ಅಲೌಕಿಕನಾದಂತಹ ನನ್ನ ಬಗ್ಗೆ ಗೊತ್ತಾಗತ್ತೆ. ಸೊ ಅದಕ್ಕೇ ಯಾರೂ ನನ್ನನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಯಾಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ, ಮಾಯೆಗೆ ಒಳಗಾಗಿರೋದ್ರಿಂದ. ಅವಳ ಆ ಭಗವಂತನ ಮಾಯೆ ತುಂಬ ಸ್ಟ್ರಾಂಗ್ ಆಗಿರ್ತಾಳೆ. ಅವಳು ನಮ್ಮನ್ನು ಆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಆದರೆ ಪ್ರಯತ್ನ ಮಾಡಿದಾಗ ನಾವು ಅದನ್ನು ದಾಟ್ಕೊಂಡು ಹೋಗ್ಬೋದು. ಅವಳನ್ನು ಮೀರಿ ಹೋಗುವಷ್ಟು ನಾವು ಬೆಳಿಬೇಕಾಗತ್ತೆ, ಆಯಿತಾ? ಲೌಕಿಕವನ್ನು ಮೀರಿ ಅಲೌಕಿಕವಾದದ್ದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ನಾವು ಯಾವಾಗ ಒಂದು ಹೆಜ್ಜೆ ಇಟ್ಟು ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ತೀವೋ, ಅವಳ ಒಡೆಯ ಯಾರು? ಭಗವಂತ. ಅವನೇ ನಮಗೆ ಸಹಾಯ ಮಾಡ್ತಾ ಹೋಗ್ತಾನೆ. ಅದನ್ನು ಭಗವದ್ಗೀತೆಯಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ. ಯಾರು ನನ್ನ ಕಡೆಗೆ ಬರೋದಕ್ಕೆ ಯಾರು ಆಸಕ್ತಿ ತೋರಿಸ್ತಿರೋ ಅವರಿಗೆಲ್ಲ ರೀತಿಯ ಸಹಾಯವನ್ನು ನಾನು ಮಾಡ್ತಾ ಹೋಗ್ತೀನಿ ಅಂತಂದ್ಬಿಟ್ಟು, ಇಲ್ಲಿ ಅಲೌಕಿಕವಾದಂತಹ ತ್ರಿಗುಣಮಯಿ ಆದಂತಹ ನನ್ನ ಮಾಯೆ ಬಹಳಾನೇ ಸ್ಟ್ರಾಂಗ್ ಆಗಿದೆ. ಆದರೆ ಯಾವ ಮನುಷ್ಯ ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸ್ತಾ ಇರ್ತಾನೋ, ನೋಡಿ, ಈ ಮಾಯೆಯನ್ನು ದಾಟ್ಕೊಂಡು ಹೋಗೋದಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಹೇಗೆ ಸಾಧ್ಯವಾಗುತ್ತೆ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಏನು? ಯಾವ ಮನುಷ್ಯ ಬರೀ ಐಹಿಕದಲ್ಲೇ ಮುಳುಗಿರದೆ ನನ್ನ ಬಗ್ಗೆ ನಿರಂತರವಾಗಿ ಭಜಿಸ್ತಾನೋ, ನನ್ನ ಬಗ್ಗೆನೇ ಚಿಂತನೆ ಮಾಡ್ತಾನೋ, ಅವನು ಈ ಮಾಯೆಯನ್ನು ಉಲ್ಲಂಘನೆ ಮಾಡಿ ಹೋಗ್ತಾನೆ. ಅಷ್ಟು ಅವನಿಗೆ ಬಲ ಸಿಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾನೆ. ಆಮೇಲೆ ಯಾರ ಜ್ಞಾನವನ್ನು ಮಾಯೆ ಅಪಹರಿಸಲ್ಪಟ್ಟಿರುತ್ತೋ ಆ ರೀತಿಯ ಅಸುರಿ ಸ್ವಭಾವವನ್ನು ಧರಿಸ್ಕೊಂಡಿರುವಂಥವನು ಮನುಷ್ಯರಲ್ಲಿ ನೀಚ ಮತ್ತು ಕೆಟ್ಟ ಕೆಲಸವನ್ನು ಮಾಡ್ತಾನಲ್ಲ ಅಂತ ಮೂಢ, ಅಂದರೆ ಯಾರು ನನ್ನನ್ನು ಭಜಿಸೋದಿಲ್ಲ ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದ್ದಾನೆ ಇಲ್ಲಿ. ಅಸುರಿ ಸ್ವಭಾವಗಳನ್ನು ಅಂದರೆ ಕೆಟ್ಟ ರೀತಿಯ ಒಂದು ಸ್ವಭಾವವನ್ನು ಇಟ್ಕೊಂಡಿರೋನು, ಯಾವಾಗಲೂ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅಥವಾ ಬೇರೆಯವರಿಗೆ ಹಿಂಸೆ ಕೊಡೋದು, ಈ ರೀತಿ ಕೆಟ್ಟ ಒಂದು ಸ್ವಭಾವ ಇರುವಂಥವ್ರು, ಮನುಷ್ಯರಲ್ಲಿ ಅತಿ ನೀಚನಾಗಿರುವಂಥವನು ಮತ್ತು ದೂಷಿತವಾದಂಥ ಕೆಲಸವನ್ನು ಮಾಡುವಂಥವನು, ಅಂಥ ಮೂಢ ಜನರು ನನ್ನನ್ನು ಭಜಿಸೋದಿಲ್ಲ ಅಂತಂದ್ಬಿಟ್ಟು ಹೇಳಿದ್ದಾನೆ. ಮತ್ತು ಭರತವಂಶೀಯರಲ್ಲಿ ಶ್ರೇಷ್ಠನಾದಂಥ ಅರ್ಜುನ ಉತ್ತಮ ಕೆಲಸ ಮಾಡ್ತಾನಲ್ಲ, ಅಂಥ ಅರ್ಥಾರ್ಥಿ, ಆರ್ಥ, ಜಿಜ್ಞಾಸು ಮತ್ತು ಜ್ಞಾನಿ. ಅಂದರೆ ಇಲ್ಲಿ ಯಾರು ನನ್ನ ಹತ್ರ ಬರ್ತಾರೆ ಅಥವಾ ನನ್ನ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇಟ್ಕೊಂಡಿರ್ತಾರೆ ಅಂತಂದರೆ
ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂತಹ ಅರ್ಥಾರ್ಥಿ ಅಂತಂದ್ರೆ ಏನು, ಏನೋ ಒಂದು ಕಾಮನೆಯನ್ನು ಇಟ್ಕೊಂಡು ನನ್ನ ಹತ್ರ ಬರುವಂಥವನು. ಅವನು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ, ಸಹಾಯಕ್ಕೋಸ್ಕರ ನನ್ನ ಹತ್ರ ಬರ್ತಾನೆ. ಇನ್ನು ದುಃಖ, ಏನೋ ಒಂದು ನೋವು, ಸಂಕಟ, ಹಿಂಸೆ ಎಲ್ಲ ಇರುತ್ತಲ್ವ, ಆ ರೀತಿ ನೋವನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಬರ್ತಾನೆ. ಇನ್ನೊಬ್ಬ ಜಿಜ್ಞಾಸು, ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅನ್ನುವಂಥ ಒಂದು ಕುತೂಹಲ ಇರುತ್ತಲ್ಲ, ಅಂಥವನು ಬರ್ತಾನೆ. ಇನ್ನು ಜ್ಞಾನಿ, ಜ್ಞಾನವನ್ನು ತಿಳ್ಕೋಬೇಕು ಅನ್ನುವಂಥ ಒಬ್ಬ ಮನುಷ್ಯ ನನ್ನವರೆಗೂ ಬರ್ತಾನೆ. ಈ ರೀತಿ 4 ರೀತಿಯ ಭಕ್ತ ಜನರು ನನ್ನನ್ನು ಭಜಿಸ್ತಾರೆ ನೋಡಿ. ಈ 4 ರೀತಿಯ ಜನರು ಕೂಡ ಭಕ್ತರು ಅಂತಾನೆ ಭಗವಂತ ಹೇಳಿದಾನೆ. ಇವರು ನಿಜವಾಗೂ ನನ್ನಲ್ಲಿ ಭಕ್ತಿಯನ್ನು ಇಟ್ಕೊಂಡಿರುವಂಥವ್ರು. ಸೊ ಇವರು ನನ್ನನ್ನು ಸದಾ ಭಜಿಸ್ತಾರೆ. ಈಗ ಯಾರು ಭಜಿಸೋದಿಲ್ಲ, ಯಾರು ಭಜಿಸ್ತಾರೆ ಅನ್ನೋದು ಗೊತ್ತಾಯ್ತಲ್ವಾ. ಯಾರು ಅಸುರಿ ಸ್ವಭಾವಗಳಿರುತ್ತೋ, ಕೆಟ್ಟವರು, ಅಂಥ ಮನಸ್ಥಿತಿ ಇರುವಂಥವ್ರು ಭಗವಂತನನ್ನು ಭಜಿಸೋದಿಲ್ಲ. ಅವರನ್ನು ಮೂಢರು ಅಂತಲೇ ಕರೆದಿದ್ದಾನೆ ಭಗವಂತ. ಇನ್ನು ಯಾರಿಗೆ ಕಷ್ಟ ಇರುತ್ತೋ, ಯಾರಿಗೆ ನೋವಿರುತ್ತೋ, ಅಥವಾ ಯಾರಿಗೆ ಏನಾದರೂ ಒಂದು ಬೇಕು ಅಂತ ಅನಿಸಿರುತ್ತೋ, ಆಮೇಲೆ ಜಿಜ್ಞಾಸುವಾಗಿರ್ತಾನೋ, ಜ್ಞಾನಿಗಳಾಗಿರ್ತಾರೋ, ಇಂಥವರು ನನ್ನನ್ನು ಭಜಿಸ್ತಾರೆ. ಅವರನ್ನು ಭಕ್ತರು ಅಂತಲೇ ಕರೆದಿದ್ದಾನೆ ಭಗವಂತ. ಸೊ ಈಗ ನಮಗೆ ಕೆಲವೊಂದು ವಿಷಯ ಇಲ್ಲಿ ಅರ್ಥ ಆಯ್ತಲ್ವಾ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.